ಶಿಕ್ಷಣ ಇಲಾಖೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ ಮತ್ತು ಮಕ್ಕಳು ಏನು ಮಾಡಬೇಕು ಎಲ್ಲದರ ಬಗ್ಗೆ ಸನ್ಮಾನ್ಯ ಶಿಕ್ಷಣ ಸಚಿವರು ನ್ಯೂಸ್ 18 ಜೊತೆ ಮಾತಾಡ್ತಾ ಇದ್ರು. ನನ್ನ ಜೊತೆ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ 3 ಜನ ಸಹೋದ್ಯೋಗಿಗಳು ಬೆಳಗ್ಗೆ ಅಲ್ಲಿನ ಅಪ್ಡೇಟ್ಸ್ ಕೊಡೋಕೆ ಅಂತ ತಯಾರಾಗಿ ಸಜ್ಜಾಗಿದ್ದಾರೆ. ಬೆಂಗಳೂರಿಂದ ಗಂಗಾಧರ್ ವಾಗಟ, ಗುಡ್ ಮಾರ್ನಿಂಗ್ ಗಂಗಾಧರ್. ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ತಯಾರಾಗಿದ್ದಾರೆ, ಗುಡ್ ಮಾರ್ನಿಂಗ್ ಚಂದ್ರಕಾಂತ್. ಮಂಗಳೂರು ಭಾಗ ಬಹಳ ಕ್ರೂಷಿಯಲ್ ಸೂಕ್ಷ್ಮ ಪ್ರದೇಶ ಅದು. ಕಿಶನ್ ಶೆಟ್ಟಿ ಲೈವ್ ಜಾಯಿನ್ ಆಗ್ತಿದ್ದಾರೆ, ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಫಸ್ಟ್ ನಾನು ಬೆಂಗಳೂರು ಅಪ್ಡೇಟ್ಸ್ ತಗೊಂಡ್ಬಿಡ್ತೀನಿ. ಗಂಗಾಧರ್ ವಾಗಟ, ಬೆಂಗಳೂರಿನ ಯಾವ ಭಾಗದಲ್ಲಿದ್ದೀರಿ? SSLC ಎಕ್ಸಾಮ್ಗೆ ತಯಾರಿ ಹೇಗೆ ನಡೆದಿದೆ ಅಲ್ಲಿ? ಮಕ್ಕಳ ಮತ್ತು ಪೋಷಕರ ಮತ್ತು ಶಾಲೆಯ ಆಡಳಿತ ಮಂಡಳಿಯವರ ಮನಸ್ಥಿತಿಗಳಲ್ಲಿ ಹೇಗಿದೆ? ಹರೀಶ್ ನಾಗರಾಜು, ನಾನೀಗ ಮಲ್ಲೇಶ್ವರಂನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳಿ ಇದ್ದೇನೆ. ಇಲ್ಲಿ ಸಾಮಾನ್ಯವಾಗಿ ಈ ದೇವಸ್ಥಾನಗಳ ಬಳಿ ಒಂದು ಅಲಂಕಾರಗಳನ್ನ ಮಾಡಿರ್ತಾರೆ. ಆದ್ರೆ ಇಲ್ಲಿ ವಿಶೇಷವಾಗಿ ಇವತ್ತು SSLC ಪರೀಕ್ಷೆ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಎಲ್ಲರೂ ಕೂಡ ಖುಷಿಯಾಗಿ ಬರಬೇಕು ಅನ್ನೋ ವೆಲ್ಕಮ್ ಮಾಡೋ ನಿಟ್ಟಿನಲ್ಲಿ ವಿಭಿನ್ನವಾಗಿ ತಳಿರು ತೋರಣವನ್ನ ಕಟ್ಟಿ ಬಾಳೆ ಕಂದುಗಳನ್ನ ಕಟ್ಟಿ ಇಲ್ಲಿ ಬಹಳ ವಿಶೇಷವಾಗಿ ಒಂದು ಆಯೋಜನೆಯನ್ನ ಮಾಡಿರುವಂತದ್ದು ನೋಡಬಹುದು. ಎಲ್ಲ ಬಾಳೆ ಕಂದುಗಳನ್ನ ಕಟ್ಟಿರುವಂತದ್ದು ಮತ್ತೆ ಶಾಮಿಯಾನವನ್ನ ಹಾಕಿದ್ದಾರೆ. ಜೊತೆಗೆ ಸಾಲಾಗಿ ಅಂದ್ರೆ ಬಾಲಕರು ಮತ್ತೆ ಬಾಲಕಿಯರು ಬರೋದಕ್ಕೆ ಪ್ರತ್ಯೇಕವಾಗಿ ಅವರಿಗೆ ಒಂದು ಬಾಕ್ಸ್ ಗಳನ್ನ ಅಂದ್ರೆ ಕೋವಿಡ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಮತ್ತೆ ಸ್ಯಾನಿಟೈಸ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಒಂದು ವ್ಯವಸ್ಥೆಯನ್ನ ಈ ಒಂದು ಶಾಲಾ ಆಡಳಿತ ಮಂಡಳಿ ಮಾಡಿರುವಂತದ್ದು. ಸುಮಾರು ಇಲ್ಲಿ SSLC ಮಕ್ಕಳು ಸುಮಾರು 177 ಒಂದು SSLC ವಿದ್ಯಾರ್ಥಿಗಳು ಈ ಒಂದು ಪಬ್ಲಿಕ್ ಶಾಲೆಯಲ್ಲಿ ಒಂದು ಎಕ್ಸಾಮ್ ಕೂಡ ಬರೆಯಲಿರುವಂತದ್ದು. ಈ ಒಂದು ಶಾಲೆಯಲ್ಲಿ ಇಲ್ಲಿ ಶಾಲಾ ಆಡಳಿತ ಮಂಡಳಿಯವರಿದ್ದಾರೆ, ಯಾವ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಆ ಒಂದು ಸಮವಸ್ತ್ರದ ಬಗ್ಗೆ ಏನ್ ಹೇಳ್ತಾರೆ ಮಾತಾಡಿಸ್ತೀನಿ. ಸರ್, ಇವತ್ತು ಪರೀಕ್ಷೆ ನೆಲೆಯಲ್ಲಿ ಮಕ್ಕಳ ಒಂದು ಆರೋಗ್ಯ ಜೊತೆಗೆ ಅವರ ಒಂದು ಭವಿಷ್ಯ ಕೂಡ ಇರುವಂತದ್ದು, ಯಾವ ರೀತಿ ಒಂದು ವ್ಯವಸ್ಥೆಯನ್ನ ನಿಮ್ಮ ಒಂದು ಆಡಳಿತ ಮಾಡ್ಕೊಂಡಿದ್ದೀರಿ ಇಲ್ಲಿ ಅಂತ? ಮಕ್ಕಳಿಗೆ ಬೇಕಾದಂತ ಆರೋಗ್ಯ ತಪಾಸಣಾ ಕೌಂಟರ್ ಓಪನ್ ಮಾಡಿದ್ದೀವಿ. ಅಲ್ಲಿ ನಮ್ಮ ಒಬ್ಬ ಡಾಕ್ಟರ್ ಇರ್ತಾರೆ, ಅವ್ರು ಡಾಕ್ಟರ್ ಚೆಕ್ ಮಾಡಿ ಮಕ್ಕಳನ್ನ ಹೊರಗಡೆ ಬಿಡ್ತಾರೆ. ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಅಲ್ಲೇನೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ರೂಮಲ್ಲಿ ಕಳಿಸ್ತಾರೆ. ಸೊ ಇನ್ನೂ ಸೀರಿಯಸ್ ಆದರೆ ಮಕ್ಕಳಿಗೆ ಐಸೋಲೇಷನ್ ರೂಮ್ಸ್ ಅಂತಲ್ಲಿ ಒಂದು ಸಪರೇಟ್ ಆಗಿ ಒಂದು ಕೋಣೆಯನ್ನು ಮಾಡಿದ್ದೀವಿ. ಅಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸರ್. ಹೌದು, ಒಳಗಡೆ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಸಮವಸ್ತ್ರದ್ದು ಒಂದು ವೇಳೆ ಯಾರಾದ್ರೂ ಹಿಜಾಬ್ ಹಾಕುವಂತ ವಿದ್ಯಾರ್ಥಿಗಳು ಏನೋ ಬಂದ್ರೆ ಅವ್ರು ಪ್ರತ್ಯೇಕವಾಗಿ ಒಳಗಡೆ ವ್ಯವಸ್ಥೆ ಮಾಡಿ ಹಿಜಾಬ್ ಹಾಕುವಂತ ಮಕ್ಕಳಿಗೆ ನಾವು ಪ್ರತ್ಯೇಕವಾದಂತ ಒಂದು ಕೋಣೆಯನ್ನು ಮಾಡಿದ್ದೀವಿ. ಅಲ್ಲಿ ಅವರು ಅದನ್ನು ತೆಗೆದಿಟ್ಟು ಅವರು ಎಕ್ಸಾಮ್ ರೂಮ್ಗಳಿಗೆ ಸಮವಸ್ತ್ರದಲ್ಲೇ ಹೋಗ್ತಾರೆ ಮತ್ತು ಎಕ್ಸಾಮ್ ಬರೀತಾರೆ. ಎಷ್ಟು ಜನ ವಿದ್ಯಾರ್ಥಿಗಳು ನಿಮ್ಮ ಒಂದು ಶಾಲೆಗೆ ಎಕ್ಸಾಮ್ ಬರೀತಾ ಇದ್ದಾರೆ? ಅವರಿಗೆಲ್ಲ ವ್ಯವಸ್ಥೆ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 177 ಜನ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. ಅದರಲ್ಲಿ ಒಟ್ಟು 10 ರೂಮ್ಗಳಲ್ಲಿ ಎಲ್ಲ ಎಕ್ಸಾಮ್ ನಡೀತಿದೆ ಸರ್. ಇವತ್ತು ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳು ಯಾರಿದ್ದಾರೆ? ಹ್ಯಾಂಡಿಕ್ಯಾಪ್ಟ್ ಒಬ್ರು ಒಂದೇ ಒಂದು ಮಗು ಇದೆ, ಅದು ಡಿಮ್ ಅಂಡ್ ಡಿಪ್ ಮಗು. ಅವ್ರಿಗೋಸ್ಕರ ಒಂದು ಪ್ರತ್ಯೇಕವಾದಂತ ಕೋಣೆ ವ್ಯವಸ್ಥೆ ಮಾಡಿದ್ವಿ. ಅವ್ರಿಗೆ ಅರ್ಧ ಅವರ್ಸ್ ಎಕ್ಸ್ಟ್ರಾ ಬರಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಸರ್. ಎಸ್ ಹರೀಶ್ ನಾಗರಾಜು, ಹಾಗೆ ಒಬ್ಬೊಬ್ಬ ವಿದ್ಯಾರ್ಥಿಗಳು ಅವರ ಪೋಷಕರ ಜೊತೆ ಬರುವಂತಹ ಒಂದು ದೃಶ್ಯವನ್ನ ನಮ್ಮ ಕ್ಯಾಮರಾಮನ್ ನೂರ್ ಅಹಮದ್ ಮಾಡುವಂತ ನೋಡಬಹುದು. ಎಲ್ಲರೂ ಕೂಡ ಅವರು ಪೋಷಕರು ಬರ್ತಾ ಇದ್ದಾರೆ, ಅವರ ಮಕ್ಕಳನ್ನ ಕರ್ಕೊಂಡ್ಬರುವಂತದ್ದು, ಕರ್ಕೊಂಡ್ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅವರ ಟೀಚರ್ ಇದ್ದಾರೆ, ಅವರ ಪೋಷಕರಿಂದ ಮಾತಾಡ್ತೀನಿ. ಮೇಡಮ್, ಇವತ್ತು SSLC ಎಕ್ಸಾಮು ಮಗಳನ್ನ ಕರ್ಕೊಂಡ್ ಬಂದ್ರಿ. ಈ ಸಂದರ್ಭ ಹೇಗೆ 2 ವರ್ಷದಿಂದ ಕೋವಿಡ್, ಇವಾಗ ತುಂಬಾ ಸ್ವಲ್ಪ ಖುಷಿ ಆಗ್ತದೆ. ಯಾಕಂದ್ರೆ 2 ವರ್ಷದಿಂದ ಇಲ್ದೇ ಇರೋದು, ಇವಾಗ ಬಂದಿರೋದ್ರಿಂದ ಒಂಥರ ನಮ್ ಖುಷಿ. ಎಕ್ಸಾಮ್ ಮಾಡ್ತಾರೆ ಅಂತ ಇದಿರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ. ಅವರು ಕೂಡ ತುಂಬಾ ಒಂದು ಖುಷಿಯಲ್ಲಿದ್ದಾರೆ ನೋಡ್ಬೋದೆಲ್ಲ. ಅವರ ಅಂದ್ರೆ ಯಾರಿಗೂ ಪೋಷಕರಿಗೂ ಒಳಗಡೆ ಅಲೋ ಇಲ್ಲ. ಪೇರೆಂಟ್ಸ್ ಅವ್ರು ಯಾರೇ ಬಂದ್ರು ಕೂಡ ಮಕ್ಕಳನ್ನ ಇಲ್ಲಿ ಏನೋ ಗೇಟ್ ಅಲ್ಲಿ ಬಿಟ್ಟು ಅವ್ರು ಹೋಗ್ಬೇಕಾಗುತ್ತೆ. ಅದೆಲ್ಲ ಕೂಡ ಅವ್ರ ಧೈರ್ಯ ಹೇಳುವಂತ ಕೆಲಸವನ್ನ BO ಮಂಡಳಿ ಅಂದ್ರೆ ಒಂದು SSLC ಶಿಕ್ಷಣ ಬೋರ್ಡ್ ನ ಆಡಳಿತ ಮಂಡಳಿ ಏನಿದೆ ಅವರು ಕೂಡ ಎಲ್ಲ ಕೂಡ ಇಲ್ಲಿ ಬಂದು ಜೊತೆಗಿರುವಂತದ್ದು. ಯಾಕಂದ್ರೆ ಇನ್ನೊಂದು ಜೊತೆಗೆ 144 ಸೆಕ್ಷನ್ ಕೂಡ ಇರುವಂತ 100 ಮೀಟರ್ ಅಂತರದಲ್ಲಿ ಯಾರು ಕೂಡ ಇಲ್ಲಿ ಓಡಾಡುವ ಜನರೆ ಅನಗತ್ಯವಾಗಿ ಓಡಾಡುವಂತದ್ದಾಗಿರ್ಬೋದು. ಮತ್ತೆ ಪೊಲೀಸರನ್ನ ಆಯಾ ಒಂದು ಪರೀಕ್ಷಾ ಕೇಂದ್ರಗಳ ಬಳಿ ಹಾಕಿದ್ದಾರೆ. ಜೊತೆಗೆ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು, ಯಾವುದೇ ರೀತಿ ಅವು ಕೂಡ ಓಪನ್ ಮಾಡೋಂಗಿಲ್ಲ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರೀಕ್ಷಾ ಕೇಂದ್ರಗಳ ಬಳಿ ಪೊಲೀಸರು ಕೂಡ ಒಂದು ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿಯರು ಕೂಡ ಗೇಟ್ ಬಳಿ ಇದ್ದುಕೊಂಡು ಮಕ್ಕಳಲ್ಲಿ ಯಾವುದೇ ರೀತಿ ಅವ್ರಿಗೂ ತೊಂದರೆ ಆಗದಂತೆ ಮತ್ತೆ ಅವರಿಗೆ ಒಂದು ಧೈರ್ಯವನ್ನ ತುಂಬಿ ಕೆಲಸುವಂತ ಕೆಲಸವನ್ನ ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಯಾವ ಒಳಗಡೆ ಕೂಡ BBMP ಆರೋಗ್ಯ ಸಿಬ್ಬಂದಿ ಕೂಡ ಅವರ ಟೆಂಪರೇಚರ್ ಆಗಿರ್ಬೋದು ಮತ್ತೆ ಮಾಸ್ಕ್ ಗಳನ್ನ ಕಡ್ಡಾಯ ಮಾಡುವಂತದ್ದು, ಅಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಮಕ್ಕಳಲ್ಲಿ ಒಳ್ಳೆ ರೀತಿಯ ವಾತಾವರಣ ಕ್ರಿಯೇಟ್ ಮಾಡಿ ಆಡಳಿತ ಮಂಡಳಿ ಒಳಗಡೆ ಮಕ್ಕಳನ್ನ ಪರೀಕ್ಷಾ ಕೇಂದ್ರ ಒಳಗಡೆ ಕಳಿಸುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹರೀಶ್ ನಾಗರಾಜ್, ಗೊತ್ತಾಗ್ತಾ ಇದೆ ದೃಶ್ಯಗಳು ನೋಡ್ತಾ ಇದ್ರೆ 9 ಕಾಲ ಆಗ್ತಾ ಬಂತು, 10:30 ಎಕ್ಸಾಮ್ ಶುರು ಆಗಬೇಕು. ಬೆಂಗಳೂರಿಂದ ಮಂಗಳೂರು ಕಡೆ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಕೂಡ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್. ಪರೀಕ್ಷೆ ಬರೆಯೋದಕ್ಕೆ ಮಕ್ಕಳು ಸಜ್ಜಾಗಿದ್ದಾರೆ. ಸೊ ಇವತ್ತು ಎಸ್ಪೆಷಲಿ ಮಂಗಳೂರು ಭಾಗ, ಕರಾವಳಿ ಭಾಗ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಮತ್ತು ಹೆಚ್ಚಿನ ಅಲರ್ಟ್ ಹೇಗಿದೆ ಆ ಭಾಗದಲ್ಲಿ?
ಹರೀಶ್, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 99 ಪರೀಕ್ಷಾ ಕೇಂದ್ರಗಳಲ್ಲಿ 29,700 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತ ಎಲ್ಲರಿಗೂ ಕೂಡ ಅಭಯವನ್ನು ಕೊಟ್ಟಿರುವಂತದ್ದು, ಎಲ್ಲಾ ನಿಯಮಗಳ ಅನುಸಾರವಾಗಿ ಪರೀಕ್ಷೆಯನ್ನು ಮಕ್ಕಳು ಬರೀಬೇಕು ಮತ್ತು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಜಿಲ್ಲಾಡಳಿತ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಒಂದು ರೀತಿಯಾಗಿ ಜಿಲ್ಲಾಡಳಿತ ಒಳ್ಳೆಯ ಕ್ರಮವನ್ನೇ ಕೈಗೊಂಡಿದೆ. ಯಾಕೆಂದ್ರೆ ಈ ಹಿಂದಿನ ಖಾಸಗಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಇತ್ತು ಅಲ್ಲಿ ಹಿಜಾಬ್ ಧರಿಸಿ ಪರೀಕ್ಷೆ ಬರೆಯೋಕೆ ಅವಕಾಶ ಇದೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಇರಲಿಲ್ಲ ಅಲ್ಲಿ ಹಿಜಾಬ್ ಧರಿಸೋಕೆ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿಲ್ಲ. ಹಾಗಾಗಿ ಶಿಕ್ಷಣಾಧಿಕಾರಿಗಳು ಎಲ್ಲ ಸೂಚನೆ ಈಗ ಆಯಾ ಶಾಲೆಗಳಿಗೆ ಕಳಿಸಿರುವಂತದ್ದು. ಸದ್ಯ ನಾವೀಗ ಮಂಗಳೂರು ರೊಸಾರಿಯೋ ಚರ್ಚ್ ಶಾಲೆಯಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು, ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಪರೀಕ್ಷೆಯನ್ನು ಬರೀತಾರೆ. ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಮುಸ್ಲಿಂ ವಿದ್ಯಾರ್ಥಿಯರಿದ್ದಾರೆ. ಅವರು ಕೂಡ ಪರೀಕ್ಷೆ ಕೇಂದ್ರ ಕಟ್ಟಡಿಯೊಳಗೆ ಬಂದು ಹಿಜಾಬ್ ಅನ್ನು ತೆಗೆದು ಅನಂತರವಾಗಿ ಪರೀಕ್ಷೆಯನ್ನು ಬರೀಬಹುದು. ಸದ್ಯ ಮಕ್ಕಳ ಪೋಷಕರು ಕೂಡ ಇಲ್ಲಿ ಬಂದು ಅವರಿಗೆ ಎಲ್ಲ ರೀತಿಯ ಸೂಚನೆಯನ್ನು ಕೊಟ್ಟಿರುವಂತದ್ದು. ಜಿಲ್ಲಾಡಳಿತ ಈಗಾಗಲೇ ಹೇಳಿರುವಂತ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಶಾಲೆಯ ಒಳಗೆ ಈ ಹಿಂದಿನ ನಿಯಮಗಳು ಎಲ್ಲೆಲ್ಲ ಹಿಜಾಬ್ ಧರಿಸೋಕೆ ಅವಕಾಶ ಇರಲಿಲ್ವೋ ಅಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಇಲ್ಲ ಮತ್ತು ಹಿಜಾಬ್ ಧರಿಸೋಕೆ ಅವಕಾಶ ಇದ್ದಂತ ಶಾಲೆಗಳಲ್ಲಿ ಹಿಜಾಬ್ ಧರಿಸಬಹುದೆಂಬ ಸೂಚನೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ಆತಂಕದ ವಾತಾವರಣ ಸದ್ಯ ಜಿಲ್ಲೆಯಲ್ಲಿ ಇಲ್ಲ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಲ್ಲೂ ಕೂಡ ಇಂತಹ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಯುಟಿ ಖಾದರ್ ಆದಿಯಾಗಿ ಎಲ್ಲ ಮುಸ್ಲಿಂ ಧರ್ಮಗಳು ಹೇಳಿರುವಂತದ್ದು, ಎಲ್ಲರೂ ಕೂಡ ಪರೀಕ್ಷೆಯನ್ನು ಹಾಜರಾಗಬೇಕು. ಹಿಜಾಬ್ ವಿವಾದ ಇರ್ಬೋದು ಮತ್ತು ಇನ್ನೊಂದು ಯಾವುದೇ ವಿವಾದ ಇರ್ಬೋದು ಅದು ಪರೀಕ್ಷಾ ಸಂದರ್ಭದಲ್ಲಿ ಮಾಡುವುದು ಸರಿಯಲ್ಲ ಎಂಬ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಈಗ ಶಾಲೆಗೆ ಬರ್ತಾ ಇದ್ದಾರೆ, ಪರೀಕ್ಷಾ ಕೇಂದ್ರಗಳಿಗೆ ಬರ್ತು ಪರೀಕ್ಷೆಯನ್ನ ಬರೀತಿದ್ದಾರೆ. ಯಾಕೆಂದ್ರೆ ಈ ಶೈಕ್ಷಣಿಕ ಜೀವನದಲ್ಲಿ ಪರೀಕ್ಷೆ ಬಹಳಷ್ಟು ಮುಖ್ಯವಾಗಿರೋ ಕಾರಣಕ್ಕಾಗಿ ಯಾವುದೇ ವಿವಾದಗಳನ್ನ ತನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಮತ್ತು ಎಲ್ಲರೂ ಕೂಡ ಕ್ರಮವಾಗಿ ಪರೀಕ್ಷೆ ಬರೀಬೇಕೆಂಬ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪರೀಕ್ಷಾ ಕೇಂದ್ರಗಳು ನಡೀತಿದೆ ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯಾಗಿ ಇಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗಿಲ್ಲ. ಮಕ್ಕಳು ಪೂರ್ಣ ಸಂಖ್ಯೆಯಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆಯನ್ನು ಬರೆಯೋಕೆ ಸಜ್ಜಾಗ್ತಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಮತ್ತು ಥ್ಯಾಂಕ್ ಯು ಗಂಗಾಧರ್ ವಾಗಟ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ ಬೆಂಗಳೂರು ಮತ್ತು ಮಂಗಳೂರು. ಇನ್ನೀಗ ಬೆಳಗಾವಿಗೆ ಹೋಗ್ತಿದ್ದೀನಿ. ಚಂದ್ರಕಾಂತ್ ಸುಗಂಧಿ ನನ್ನ ಸಹೋದ್ಯೋಗಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಗುಡ್ ಮಾರ್ನಿಂಗ್. ಬೆಳಗಾವಿ ಭಾಗದಲ್ಲಿ ಹೇಗಿದೆ ಇವತ್ತಿನ SSLC ಎಕ್ಸಾಮ್ನ ತಯಾರಿ? ಹರೀಶ್ ನಾಗರಾಜ್, ಬೆಳಗಾವಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಪರೀಕ್ಷೆ ಆರಂಭವಾಗಲಿದ್ದು ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಲಾಗಿದ್ದಾರೆ. ಬೆಳಗಾವಿಯ ಸರ್ದಾರ್ ಹೈಸ್ಕೂಲ್ ಮೈದಾನದ ಬಳಿ ಶಾಲೆಯ ಬಳಿ ನಾನು ಇದ್ದೇನೆ. ನೋಡಬಹುದು ಈಗಾಗಲೇ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಬರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಸ್ಯಾನಿಟೈಸರ್ ಅನ್ನ ಮಾಡಿ ಒಳಗಡೆ ಕಳಿಸಲಾಗ್ತಿದೆ. ಜೊತೆಗೆ ಯಾರೆಲ್ಲ ಹಿಜಾಬ್ ಧರಿಸಿ ಬರ್ತಾರೆ ಅವ್ರನ್ನ ಪ್ರತ್ಯೇಕ ಕೊಠಡಿಯನ್ನ ಮಾಡಿ ಅಲ್ಲಿ ಹಿಜಾಬ್ ತೆಗೆದಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಕ್ಕೆ ಅನುಮತಿ ಕೊಡ್ತಿರ್ತಕ್ಕಂಥದ್ದು. ಅನೇಕ ವಿದ್ಯಾರ್ಥಿಗಳು ಈಗ ಇನ್ನು ಆಗಮಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪರೀಕ್ಷೆ ಆರಂಭವಾಗೋದ್ರಿಂದ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೂಡ ಈಗ ಕೇಂದ್ರಕ್ಕೆ ತಲುಪಿದೆ. ಪ್ರಮುಖವಾಗಿ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 130 ಪರೀಕ್ಷಾ ಕೇಂದ್ರಗಳನ್ನ ಸಿದ್ಧ ಮಾಡಲಾಗಿದೆ. ಜೊತೆಗೆ 33,800 ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಬರೀಲಿದ್ದಾರೆ. 2 ವರ್ಷಗಳಿಂದ ಕೋವಿಡ್ ಕಾರಣ ಮತ್ತು ಇತ್ತೀಚೆಗೆ ಹಿಜಾಬ್ ವಿವಾದದಿಂದ ಅನೇಕ ವಿದ್ಯಾರ್ಥಿಗಳಲ್ಲಿ ಗೊಂದಲ ಸೃಷ್ಟಿಯಾಗಿತ್ತು. ಅದೆಲ್ಲವಕ್ಕೂ ಈಗ ರಾಜ್ಯ ಸರ್ಕಾರ ತೆರೆಯನ್ನು ಎಳೆದಿದೆ. ಹಿಜಾಬ್ ಅನ್ನ ಧರಿಸಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಹೀಗಾಗಿ ಈ ಮೊದಲ ಪರೀಕ್ಷೆ ಆಗಿದ್ದು ಅನೇಕ ವಿದ್ಯಾರ್ಥಿಗಳಲ್ಲಿ ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಈಗ ಪೋಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಬಂದು ಪರೀಕ್ಷಾ ಕೇಂದ್ರದ ಬಳಿ ಬಿಡ್ತಾ ಇದ್ದಾರೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದ್ದು 300ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಹರೀಶ್ ನಾಗರಾಜ್, ನೋಡಬಹುದು ಈಗ ಅನೇಕ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದತ್ತ ಆಗಮಿಸ್ತಾ ಇದ್ದಾರೆ. ಟೆಂಪರೇಚರ್ ಮತ್ತು ಮಾಸ್ಕ್ ಅನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಹಿಜಾಬ್ ಅನ್ನ ತೆಗೆದಿಡಕ್ಕೆ ಪ್ರತ್ಯೇಕ ಕೊಠಡಿಯನ್ನ ಈ ಒಂದು ಶಾಲಾ ಆವರಣದಲ್ಲಿ ಮಾಡಲಾಗಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ಸರ್ದಾರ್ ಹೈಸ್ಕೂಲ್ ನಲ್ಲಿ 10 ಪರೀಕ್ಷಾ ಕೊಠಡಿಗಳು ಇರಲಿದ್ದು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರಲಿದ್ದಾರೆ. ಇದಕ್ಕಾಗಿ ಅಂತಿಮ ಹಂತದ ಎಲ್ಲಾ ಸಿದ್ಧತೆಗಳು ಮಾಡಲಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ.